ಮಕ್ಕಳಿಗೆ ಯಾವ 2 ಇಂಪಾರ್ಟೆಂಟ್ ವಿಷಯಗಳನ್ನು ನಾವು ಹೇಳ್ಕೊಡ್ಬೇಕು ಅಂತ ನೋಡೋಣ ಇವತ್ತು. ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಕ್ಕಳಿಗೆ ಅವರ ಹತ್ರ ಆಗುವಂತಹ, ಅವರ ಕೈಯಲ್ಲಾಗುವಂಥ ಮ್ಯಾಕ್ಸಿಮಮ್ ಎಲ್ಲನೂ ಮಾಡಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಓದಿಸ್ಬೇಕು. ನಮಗೆ ಬಂದಿರೋ ಪರಿಸ್ಥಿತಿ ಅವ್ರಿಗೆ ಬರಬಾರ್ದು, ಚೆನ್ನಾಗಿ ಬೆಳೀಲಿ ಅಂತಲೇ ಇರುತ್ತೆ ಅಲ್ವಾ. ಎಲ್ಲ ತಂದೆ ತಾಯಿನೂ ಅದನ್ನೇ ಪ್ರಯತ್ನ ಮಾಡೋದು, ಎಲ್ಲರೂ ಕಾಮನ್ನಾಗಿ. ಆದರೆ ಈ ಥರ ಇರೋದಕ್ಕೆ ನಾವು ಮಕ್ಕಳಿಗೆ ಇಂಪಾರ್ಟೆಂಟಾಗಿ 2 ವಿಷಯ ಹೇಳ್ಕೊಡ್ಬೇಕು. ಅದು ಯಾವ ವಿಷಯ ಅಂದರೆ, ಒಂದನೇದು ಫೈನಾನ್ಷಿಯಲ್ ಅವೇರ್ನೆಸ್. ಹೇಗೆ, ನಾನಂತೂ ಚಿಕ್ಕವಳಿದ್ದಾಗ ಏನಾದರೂ ದುಡ್ಡಿನ ವಿಷಯ, ಬ್ಯಾಂಕಿನ ವಿಷಯ ಬಂದರೆ ನಿಮ್ಮ ಚಿಕ್ಕವರು ನಿಮಗೇನು ಗೊತ್ತಾಗುತ್ತೆ ಅಂತ ಕೇಳಿಬಿಡೋರು. ಇವತ್ತಿಗೂ ನನಗೆ ಆನ್ಲೈನಲ್ಲಿ ಬ್ಯಾಂಕಿಂಗ್ ಏನಾದರೂ ಮಾಡಬೇಕಾದ್ರೆ ಆಗುತ್ತಾ ಇಲ್ವಾ, ನನ್ನ ಹತ್ರ ಮಿಸ್ಟೇಕ್ ಆಗಿಬಿಡುತ್ತಾ ಅನ್ನೋ ಭಯ ಇದೆ. ಇದನ್ನು ನಮ್ಮ ಮಕ್ಕಳಿಗೆ ಕಲಿಸಿದ್ರೆ ಹೇಗಾಗುತ್ತೆ ಹೇಳಿ ಪರಿಸ್ಥಿತಿ. ಮುಂದೆ ಅವರೇ ತಾನೇ ದುಡ್ಡನ್ನು ಮ್ಯಾನೇಜ್ ಮಾಡ್ಕೋಬೇಕು. ಯಾವಾಗಲೂ ನಾವೇ ನಿಂತ್ಕೊಂಡು ಮ್ಯಾನೇಜ್ ಮಾಡೋದಕ್ಕಾಗುತ್ತಾ? ಇಲ್ಲ. ಸೊ ಅವರಾಗೆ ಕಲ್ತ್ಕೋಬೇಕು. ದಟ್ ಮೀನ್ಸ್ ನಾವು ಕಲಿಸ್ಬೇಕು. 2ನೇ ವಿಷಯ ಏನಂದರೆ, ಮಕ್ಕಳು ಕೇಳಿದ್ದೆಲ್ಲ ಕೊಡಿಸೋದಕ್ಕಾಗಲ್ಲ. ಇವಾಗ ಆಗ್ಬೋದು, ಏನು ಕ್ರಯಾನ್ಸ್ ಕೇಳ್ತಾರೆ, ಪೆನ್ಸಿಲ್ ಕೊಡ್ತಾರೆ ಅಂತ. ಆದರೆ ಯಾವಾಗಲೂ ಅದನ್ನೇ ಕೇಳ್ತಾರಾ? ಮುಂದೆ ಅವ್ರ ರಿಕ್ವೈರ್ಮೆಂಟ್ ದೊಡ್ಡದಾಗುತ್ತೆ. ಅವಾಗೇನು ಮಾಡೋಣ? ಅವ್ರಿಗೆ ವ್ಯಾಲ್ಯೂ ಕಲಿಸ್ಬೇಕು. ವ್ಯಾಲ್ಯೂ ಆಫ್ ಮನಿ. ಇವೆರಡು ಇವತ್ತಿನ ಇಂಪಾರ್ಟೆಂಟ್ ವಿಷಯ. ಏನಂದರೆ, ದುಡ್ಡನ್ನು ನೀನೇನು ಕೇಳ್ತೀಯೋ ಅದನ್ನೆಲ್ಲ ಕೊಡಿಸ್ತೀನಿ ಅಂತ ಹೇಳಿದರೆ ಆ ದುಡ್ಡಿಗೂ ವ್ಯಾಲ್ಯೂ ಇಲ್ಲ, ನಮಗೂ ವ್ಯಾಲ್ಯೂ ಇಲ್ಲ. ಅವ್ರೇನು ಅಂದ್ಕೊಂಡ್ಬಿಡ್ತಾರೆ ಅಂದರೆ, ಇದು ನನ್ನ ಹಕ್ಕು, ನನ್ನ ರೈಟ್ಸ್, ಇದು ನಾನು ಏನು ಕೇಳಿದರೂ ನೀವು ಕೊಡಿಸ್ಬೇಕು, ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅದು ಇಲ್ಲಿರಬೇಕು. ಹೇಗಿರುತ್ತೆ ಗೊತ್ತಾ? ಸಿಂಪಲ್ಲಾಗಿ ಈ ಪಾಠನ ಹೇಗೆ ಕಲ್ತ್ಕೋತಾರೆ ಅಂತ. ಊಟಕ್ಕೆ ಬಂದು ಕುತ್ಕೊಂಡಾದಮೇಲೆ ನನ್ನ ಮಗ ಕೇಳ್ತಾನೆ, ಇವತ್ತೇನು ಸ್ಪೆಷಲ್ಲು, ಯಾಕೆ ಚಪಾತಿ ಮಾಡಿಲ್ಲ, ಇವಾಗ ಚಪಾತಿ ಮಾಡಿಕೊಡು. ಚಪಾತಿ ಮಾಡೋದು ತುಂಬ ಟೈಮಿನ ಕೆಲಸ ಅಲ್ಲ. ಆದರೆ ಅದರಲ್ಲಿ ನಾವು ಏನು ಪಾಠ ಹೇಳ್ಕೊಡ್ತಾ ಇದ್ದೀವಿ ಹೇಳಿ? ನೀನು ಯಾವುದೇ ಆಡ್ ಟೈಮ್ನಲ್ಲಿ ಏನೇ ಕೇಳಿದ್ರೂ ನಾನು ನಿನಗೆ ಮಾಡಿಕೊಡ್ತೀನಿ, ನಾನು ನಿನಗೆ ತಂದು ಕೊಡ್ತೀನಿ, ನಿನಗೆಲ್ಲ ರೈಟ್ಸ್ ಇದೆ, ನೀನು ಎಷ್ಟೊತ್ತಿಗೆ ಏನು ಬೇಕಾದರೂ ಕೇಳ್ಬೋದು, ನೀನು ಎಂಟೈಟಲ್ಡ್ ಆಗಿದೆಯಾ, ನೀನು ಅದಕ್ಕೆ ಹಕ್ಕುದಾರ ಅಂತ. ನಿಜನಾ ಇದು? ಇವಾಗ ಚಿಕ್ಕ ಮಕ್ಕಳು, ಮನೇಲೊಂದೇ ಮಕ್ಕಳು, 2 ಮಕ್ಕಳು ಕೊಡೋಕ್ಕಾಗುತ್ತೆ, ಕೊಡ್ತೀವಿ, ಇರ್ಬೋದು. ಆದರೆ ಸೊಸೈಟಿನೂ ನಮ್ಮ ಮಕ್ಕಳನ್ನ ಹೀಗೆ ಟ್ರೀಟ್ ಮಾಡುತ್ತಾ? ಎಲ್ಲ ಮಕ್ಕಳೂ ಔಟ್ ದ ಸೊಸೈಟಿ ಆದಾಗ, ಎಲ್ಲರೂ ಜಾಬ್ ಕಲ್ತ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ನಿಂತ್ಕೊಂಡಾಗ, ಓಕೆ ನಾನು ಓದ್ಕೊಂಬಂದಿದ್ದೀನಿ, ನನ್ನ ಕೆಲಸ ಕೊಡಿ ಅಂದರೆ ಯಾರು ಕೊಡ್ತಾರೆ? ನಮಗೆ ಆ ಕೆಪ್ಯಾಬಿಲಿಟಿ ಇರಬೇಕು, ಕಲ್ತ್ಕೊಂಡು ಬಂದಿರಬೇಕು, ನಾವು ಅದನ್ನು ಓನ್ ಮಾಡಬೇಕು. ಅಂದರೆ ಮಾತ್ರ ಜಾಬ್ ಬರುತ್ತೆ. ಎಲ್ಲನೂ ಹಾಗೆ ನಾವು ಅದನ್ನು ಅರ್ನ್ ಮಾಡಬೇಕು, ಗಳಿಸ್ಬೇಕು. ಸುಮ್ಮನೆ ಯಾವುದು ಸಿಕ್ಕಲ್ಲ, ಕೊಡಲ್ಲ, ಬರಲ್ಲ. ಇದನ್ನು ಅವ್ರು ಹೇಗೆ ಕಲ್ತ್ಕೋಬೇಕು ಹೇಳಿ? ನಾವು ಕಲಿಸ್ಬೇಕು. ಅಂದರೆ ಮಾತ್ರ ಅವರಿಗೆ ಸೊಸೈಟಿನಲ್ಲಿ ಹೋದಾಗ ಬದುಕೋದು ಹೇಗೆ ಅಂತ ನಾವು ಹೇಳ್ಕೊಡೋದಕ್ಕಾಗುತ್ತೆ. ನಾವು ಅಷ್ಟು ಕಲಿಸಿದ್ರೆ ಮಾತ್ರ ಅವ್ರು ಸ್ಟ್ರಾಂಗ್ ಆಗಿರ್ತಾರೆ, ನಾವು ಮೆಂಟಲಿ ಪೀಸ್ಫುಲ್ಲಾಗಿರ್ಬೋದು ಅಲ್ವಾ. ಇನ್ನೊಂದು ವಿಷಯ ಏನಂದರೆ, ನಾವು ಚಿಕ್ಕ ಮಕ್ಕಳಲ್ವಾ, ಆಟ ಆಡುವಾಗ ಹತ್ತು ಬಿಡ್ತಾರೆ, ಅದಕ್ಕೆ ಅವ್ರನ್ನೇ ಗೆಲ್ಲಿಸ್ಬಿಡೋಣ ಅಂತ ಅಷ್ಟೊಂದು ಮೊಮೆಂಟರಿಲಿ ಅವ್ರನ್ನ ವಿನ್ ಮಾಡಿಸಿ ಅವ್ರಿಗೆ ಖುಷಿ ಕೊಟ್ಟು ಅವ್ರು ನಗ್ತಾರೆ, ಹ್ಯಾಪಿಯಾಗಿ ಜಂಪ್ ಮಾಡ್ತಾರೆ, ಕ್ಲ್ಯಾಪ್ ಮಾಡ್ತಾರೆ, ನಾವೂ ಹ್ಯಾಪಿಯಾಗಿರ್ತೀವಿ. ವಿಷಯ ಏನು ಗೊತ್ತಾ? ಎಲ್ಲದರಲ್ಲೂ ಲೈಫಲ್ಲಿ ಅವರೇ ವಿನ್ ಆಗೋಕ್ಕಾಗತ್ತಾ? ಸಾಧ್ಯನಾ? ಸಾಧ್ಯನೇ ಇಲ್ಲ. ನಿಮಗೆಲ್ಲಾದರೂ ಆಗಿದೆಯಾ ಹಾಗೆ? ಆಗ ಸೋಲನ್ನು ಸ್ವೀಕರಿಸುವ ರೀತಿಯನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವ? ಅದೇ ಇಂಪಾರ್ಟೆಂಟು. ಸೈಕಾಲಜಿಕಲಿ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಇದನ್ನೆಲ್ಲ ನಿಭಾಯಿಸೋದಕ್ಕೆ. ಅವ್ರು ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ ಆದರೆ ನಾವೇನು ಕಲಿಸಿದ್ವಿ ರೀ? ಕಲಿಸ್ಲೇಬೇಕಲ್ವಾ? ಯಾವಾಗಲೂ ನಾವೇ ಅವರಿಗೆ ಅಂಬ್ರೆಲಾ ಹಿಡ್ಕೊಂಡು ಬಿಸಿಲು ಸೂರ್ಯ ಏನು ಸುಡದೇ ಇರುವಾಗ ಇರುವ ಹಾಗೆ ನಿನ್ನನ್ನು ನೋಡ್ಕೋತೀನಿ ಮಗನೇ, ಮಗಳೇ ಅಂತ ನಾವು ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಅವರು ಫೇಸ್ ಮಾಡಬೇಕು, ಅವರೇ ಸ್ಟ್ರಾಂಗ್ ಆಗಿರಬೇಕು. ಅವರೇ ಸ್ಟ್ರಾಂಗ್ ಆಗಿರಬೇಕು ಅಂದರೆ ನಾವು ಹೇಳ್ಕೊಡ್ಬೇಕು. ಹೇಗೆ ಹೇಳ್ಕೊಡ್ಬೇಕು? ಈ ಥರನೇ, ಕೇಳಿದ್ದೆಲ್ಲ ಕೊಡ್ಸೋಕ್ಕಾಗಲ್ಲಪ್ಪ, ಮನೆಯಲ್ಲಿ ಇರೋದನ್ನು ಯೂಸ್ ಮಾಡ್ಕೊ. 1 ಕ್ರಯಾನೋ 2 ಕ್ರಯಾನಾಗಿ ಮುರಿದೋಯ್ತು ಅಂದ್ಬಿಟ್ರೆ ಹೊಸ ಬಾಕ್ಸ್ ತೊಗೊಂಬಂದು ಕೊಡೋಕ್ಕಾಗಲ್ಲ. ನೀಟಾಗಿ ಯೂಸ್ ಮಾಡ್ಕೊ. ಇರುವ ರಿಸೋರ್ಸಸ್ಸನ್ನು ಬಳಸ್ಕೊಂಡು ಫಸ್ಟ್ ಬದುಕು, ಆಮೇಲೆ ಮುಂದಿನ ನೋಡೋಣ. ನೀನು ಕೇಳಿರೋದೆಲ್ಲ ಬಂದು ಬೀಳೋದಿಲ್ಲ, ಅದಕ್ಕೆ ವ್ಯಾಲ್ಯೂ ಇದೆ. ನಾವು ಹೊರಗಡೆಯಿಂದ ಅರ್ನ್ ಮಾಡ್ಕೊಂಡು ಬಂದಿರೋದನ್ನು ನೀನು ಯೂಸ್ ಮಾಡ್ತಾ ಇದೀಯಾ ಅಷ್ಟೇ. ನೀನಿನ್ನೂ ಅರ್ನ್ ಮಾಡ್ತಾ ಇಲ್ಲ. ನಿನ್ನ ಕೈಯಲ್ಲಿ ಎಷ್ಟು ದುಡ್ಡಿದೆಯೋ ಅದರಲ್ಲಿ ನಿನ್ನ ಖರ್ಚಿಗೆ ಅಂತ ಸ್ವಲ್ಪ ತೆಗೆದಿಟ್ಕೊಳ್ಳೋ ಮುಂಚೆ
ಅಥವಾ ಖರ್ಚು ಮಾಡೋ ಮುಂಚೆ ಸೇವಿಂಗ್ಸ್ ಮಾಡಬೇಕು. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿರಬೇಕು, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈ ಥರ ಹೋಮ್ಲೆಸ್ ಪರಿಸ್ಥಿತಿ ಆಗಿಬಿಡುತ್ತೆ ಅಂತೆಲ್ಲ ನನ್ನ ಮಗನಿಗೆ ಪಾಠ ಮಾಡ್ತಾಯಿದ್ದೀವಿ, ತೋರಿಸ್ತಾ ಇದ್ದೀವಿ. ಯಾಕಂದರೆ ಅವ್ರ ಪಕ್ಕದಲ್ಲಿರೋ ಮಕ್ಕಳ ಜೊತೆ ಕಂಪೇರ್ ಮಾಡ್ಕೋತಾರೆ ಸ್ಕೂಲಲ್ಲಿ. ಹೇಗಂದರೆ ಅವ್ರು ಈ ಥರ ಡಿಸೈನ್ ಇರೋ ಬಾಕ್ಸ್ ತೊಗೊಂಬಂದಿದ್ದಾರೆ, ಅದಕ್ಕೆ 800 ರುಪೀಸ್ ಅಂತೆ. ಅದಕ್ಕೆ ನನಗೆ ಆ ಥರದ್ಗಿಂತ ಸ್ವಲ್ಪ ಜಾಸ್ತಿ ಬೇಕು. ಇವತ್ತಿಗೆ ಬರೀ ಕಂಪಾಸು, ಬಾಕ್ಸು, ಪೆನ್ನು, ಸ್ಕೆಚ್ ಪೆನ್ನು, ನಾಳೆಗೆ ತುಂಬ ಬ್ರ್ಯಾಂಡೆಡ್ ಫೋನ್ಸ್ ಇದೆ ರೀ, ಲಕ್ಷ ಗಟ್ಟಲೆ. ಅದರ ಅವಶ್ಯಕತೆ ಅವ್ರಿಗಿದೆಯಾ? ಅವ್ರು ಅದನ್ನು ಅರ್ನ್ ಮಾಡಿದಾರಾ ಅಂತ ಅವ್ರಿಗೆ ಗೊತ್ತಿಲ್ದಿರ ನಾವು ಹೇಳ್ಕೊಡ್ದಿರ ಬಿಟ್ಬಿಟ್ರೆ ಹೊರಗಡೆ ಏನು ಯೂಸ್ ಆಗುತ್ತೆ ಹೇಳಿ? ನಾನು ತುಂಬ ಜನರನ್ನು ನೋಡಿದ್ದೀನಿ, ಫೈನಾನ್ಷಿಯಲಿ ಅವೇರ್ನೆಸ್ಸೇ ಇರೋದಿಲ್ಲ. ಅರ್ನ್ ಮಾಡ್ತಾ ಇರ್ತಾರೆ, ಸೇವಿಂಗ್ಸೇ ಮಾಡ್ತಾ ಇರೋದಿಲ್ಲ, ಎಲ್ಲ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅರ್ಜೆಂಟಾಗಿ ದುಡ್ಡು ಬೇಕಂದಾಗ ಕಂಗಾಲಾಗ್ತಾರೆ. ಎಲ್ಲೋಯ್ತು ದುಡ್ಡೆಲ್ಲ, ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಯಾವುದೋ ಶಾಪಿಂಗ್ ಮಾಲಲ್ಲಿ ಬೈ ಮಾಡ್ಕೊಂಡು ಬಂದಿರ್ತಾರೆ, ಮನೆಯಲ್ಲಿ ತುಂಬ ಬಟ್ಟೆಗಳು ಬಿದ್ದುಕೊಂಡಿರ್ತವೆ, ಎಲ್ಲ ಬ್ರ್ಯಾಂಡೆಡ್ ಬ್ಯಾಗ್ಸು. ಏನು ಯೂಸ್ ಹೇಳಿ? ಅರ್ಜೆಂಟಿಗೆ ನಮಗೆ ಮನಿ ಬೇಕಾದಾಗ, ಹಾಸ್ಪಿಟ್ಲೈಸ್ ಆದಾಗ, ಕೈಕಾಲು ಮುರ್ಕೊಂಡಾಗ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಆದರೆ ನಾವು ಅರ್ನ್ ಮಾಡಿದ್ದು ಯಾಕೆ? ಸೇವಿಂಗ್ಸ್ ಮೊದಲು ಮಾಡಬೇಕು, ಆಮೇಲೆ ಖರ್ಚು ಮಾಡು ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಲೇಬೇಕು ಅಲ್ವಾ? ಈ ಥರ ಫೈನಾನ್ಷಿಯಲ್ ಅವೇರ್ನೆಸ್ನ, ದುಡ್ಡಿನ ವ್ಯಾಲ್ಯೂನ ನಾವು ಕಲಿಸ್ಲಿಲ್ಲ ಅಂದರೆ ಜೊತೆಗೆ ಸೋಲು ಬರುತ್ತೆ, ಎಲ್ಲನೂ ಗೆಲ್ಲಕ್ಕಾಗಲ್ಲ. ಆವಾಗ ನಾವು ಅದನ್ನು ಹೇಗೆ ಸ್ವೀಕಾರ ಮಾಡ್ತೀವಿ, ಹೇಗೆ ಕಲ್ತ್ಕೋತೀವಿ ಪಾಠನ, ಹೇಗೆ ಮುಂದೋಗ್ತೀವಿ, ಇದೆಲ್ಲ ಕಲ್ಸಿ. ನಿಮಗೂ ಇದು ನಿಜ ಅಂತ ಅನಿಸಿದರೆ ನಿಮ್ಮ ಮಕ್ಕಳಿಗೂ ದಯವಿಟ್ಟು ಅವೇರ್ನೆಸ್ ಮೂಡಿಸಿ. ಅದರಿಂದ ತುಂಬ ಯೂಸ್ ಆಗುತ್ತೆ. ಮಕ್ಕಳು ಕಲ್ತ್ಕೊಳ್ತಾರೆ. ನಾವೇನು ಪಾಠ ಮಾಡ್ತೀವೋ ಅದನ್ನು ಕಲ್ತ್ಕೋತಾರೆ. ದಯವಿಟ್ಟು ಕಲಿಸೋಣ. ಮಕ್ಕಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟಾಗಿ ಸೇವಿಂಗ್ಸ್ ಮಾಡಿಕೊಂಡು ಸ್ಟ್ರಾಂಗ್ ಆಗಿರಬೇಕು. ಆ ಥರನೇ ಕಲಿಸೋಣ. ಆಮೇಲೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಮುಂಚೆನೇ ಕಲಿಸ್ಬಿಡೋಣ. ನೀವೇನಂತೀರಿ?